ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲಿನ್ ವಂಚಿಕೆ 45 ಕನ್ನಡ ಸಿನಿಮಾದ ರಿವ್ಯೂ. ಸಿನಿಮಾ ನೋಡಿದ್ ನನಗೆ ಏನ್ ಅರ್ಥ ಆಯ್ತು, ಏನ್ ಅರ್ಥ ಆಗ್ಲಿಲ್ಲ, ಸಿನಿಮಾ ಬಗ್ಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಅರ್ಜುನ್ ಜನ್ಯ ಅವ್ರಿಗೆ ಹ್ಯಾಟ್ಸ್ ಹೇಳಲೇಬೇಕು. ಯಾಕಂದ್ರೆ ಅವ್ರು ಎಷ್ಟೇ ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಡೈರೆಕ್ಷನ್ ಫೀಲ್ಡ್ಗೆ ಇದೇ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋ ಅರ್ಜುನ್ ಜನ್ಯ ಅವರು. ಅದು ಏನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ 3 ಬಿಗ್ ಸ್ಟಾರ್ಸ್ ಅವ್ರಿಗೆ ಡೈರೆಕ್ಷನ್ ಮಾಡಿದಾರಲ್ಲ ಈ ಒಂದು ಸಿನಿಮಾದಲ್ಲಿ. ಅದು ಫಸ್ಟ್ ಸಿನಿಮಾದಲ್ಲಿ 3 ಬಿಗ್ ಸ್ಟಾರ್ಸ್ಗೆ ಡೈರೆಕ್ಷನ್ ಮಾಡಿ ಒಂದು ಒಳ್ಳೆ ಕತೆ ಮಾಡಿದಾರಲ್ಲ, ಅದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಹೇಳ್ತಾ ಇನ್ನು ಕತೆ ಬಗ್ಗೆ ಹೇಳೋಣ. ಕತೆ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅತಿ ಜಾಸ್ತಿಯಾಗಿ ಕತೆ ಬಗ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಕತೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಅದು ಅಲ್ಲದೆ ಅಷ್ಟು ಕ್ಯೂರಿಯಾಸಿಟಿ ಇದೆ. ಸೊ ಕತೆ ಬಗ್ಗೆ ಒಂದು ಸ್ವಲ್ಪ ಒಂದು 1% ಅದ್ರ ಬಗ್ಗೆ ಏನಾದ್ರೂ ಜಾಸ್ತಿ ಹೇಳಕ್ ಹೋದ್ರೆ ಕತೆನೇ ಸ್ಪಾಯ್ಲರ್ ಆದಂಗೆ ಆಗ್ಬಿಡುತ್ತೆ. ಸೊ ಅದರಿಂದ ಅತಿಯಾಗಿ ಹೇಳಲ್ಲ, ಸ್ವಲ್ಪ 1% ಆದ್ರೂ ಒಂದ್ ಸ್ವಲ್ಪನಾದ್ರೂ ಹೇಳ್ಬೇಕು. ಸೊ ಕತೆ ಬಂದು ಒಂದು ಜಸ್ಟ್ ಒಂದು ನಾಯಿಯಿಂದ ಶುರುವಾಗುತ್ತೆ. ಆ ನಾಯಿಯಿಂದ ಶುರುವಾಗೋ ಕತೆ ಎಲ್ಲಿಗೆ ಎಂಡ್ ಆಗುತ್ತೆ, ಏನಾಗುತ್ತೆ, ನಾಯಿಯಿಂದ ಹೆಂಗ್ ಶುರುವಾಗುತ್ತೆ, 45 ಅಂತ ಸಿನಿಮಾಗೆ ಏಂತಿಗೆ ಹೆಸರಿಟ್ರು, ಇದನ್ನೆಲ್ಲ ಸಿನಿಮಾ ನೋಡಿದ್ರೆ ಫಸ್ಟ್ ಮಿನಿಟ್ ಇಂದಾನೆ ಅರ್ಥ ಆಗುತ್ತೆ. ಸೊ ಮುಖ್ಯವಾಗಿ ಏನ್ ಹೇಳ್ಬೇಕು ಅಂದ್ರೆ, ಈ ಸಿನಿಮಾನ ಫಸ್ಟ್ ಮಿನಿಟ್ ಇಂದ ಲಾಸ್ಟ್ ಮಿನಿಟ್ ವರ್ಗುನುವೆ ಒಂದು ಕ್ಷಣನೂ ಆ ಕಡೆ ಈ ಕಡೆ ನೋಡದೆ ಸಿನಿಮಾ ನೋಡ್ಲೇಬೇಕು. ಯಾಕಂದ್ರೆ ಆ ಕಡೆ ಈ ಕಡೆ ಒಂದು ಕ್ಷಣ ಯೋಚನೆ ತಪ್ಪೋಯ್ತು ಅಂದ್ರೆ ಸಿನಿಮಾ ಒಂಚೂರು ಅರ್ಥನೇ ಆಗಲ್ಲ. ಅದೇನಾಯ್ತು ಏನು ಅನ್ನೋದು ನಿಜಕ್ಕೂ ಅರ್ಥನೇ ಆಗಲ್ಲ, ಆ ರೀತಿ ಇದೆ. ಸಿನಿಮಾ ಮಾತ್ರ ತುಂಬಾ ಅದ್ಭುತವಾಗಿದೆ. ಅದರಲ್ಲೂ ಇನ್ನ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ 3 ಬಿಗ್ ಸ್ಟಾರ್ಸ್, ಶಿವಣ್ಣ ಆಗಿರ್ಬೋದು, ಉಪ್ಪಿ ಸರ್ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಆಗಿರ್ಬೋದು, 3 ಜನನು ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲೂ 3 ಜನದಲ್ಲಿ ಅತಿ ಮೇಜರ್ ಆಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಗಿಂತ ಹೆಚ್ಚಾಗಿ ಅವ್ರ ಇದೆಯಲ್ಲ ಶಿವಣ್ಣ ಅವ್ರದ್ದು, ಆ ವಯಸ್ಸಲ್ಲಿ ಆ ಲೆವೆಲ್ಗೆ ಆಕ್ಟಿಂಗ್ ಮಾಡಿದಾರಲ್ಲ, ಅದಕ್ಕೆ ನಾವ್ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕಡಿಮೆನೆ. ಆಮೇಲೆ ಉಪ್ಪಿ ಸರ್ ಅವ್ರದ್ದು ಬಿಡಿ, ಅವ್ರದ್ದು ತುಂಬಾ ಅದ್ಭುತವಾಗಿದೆ. ಆಮೇಲೆ ಈ ಸಿನಿಮಾದಲ್ಲಿ ಏನ್ ನೋಡ್ಬೋದು ಅಂದ್ರೆ, ನಮ್ಮ ಶಿವಣ್ಣ ಅವ್ರದ್ದು, ಉಪ್ಪಿ ಸರ್ದು, ರಾಜ್ಬಿ ಶೆಟ್ಟಿ ಅವ್ರದ್ದು ಅವ್ರ ಹಳೆ ಸಿನಿಮಾಗಳನ್ನ ನೆನಪಿಸ್ತದೆ. ಅವ್ರ ಹಳೆ ಸಿನಿಮಾಗಳಲ್ಲಿ ಈಗ ಓಂ ಸಿನಿಮಾ ಆಗಿರ್ಬೋದು, ಈಗ ರಾಜ್ಬಿ ಶೆಟ್ಟಿ ಅವ್ರದ್ದು ಒಂದು ಮೊಟ್ಟೆ ಕತೆ, ಗರುಡ ಗಮನ, ಈಗ ಉಪೇಂದ್ರ ಸರ್ ಅವ್ರದ್ದು ಉಪ್ಪಿ, ಅದು ಇದು ಎಲ್ಲಾ ಸಿನಿಮಾಗಳನ್ನ ಒಂದೊಂದು ಕ್ಷಣ ಬಂದು ನೆನಪಿಸ್ದಂಗ ಆಗುತ್ತೆ. ಸೊ ಇದನ್ನ ಸಿನಿಮಾ ಹೋಗಿ ನೋಡಿದ್ರೆ ನಿಜಕ್ಕೂ ಯಾರ 3 ಜನದಲ್ಲಿ ಯಾರ ಅಭಿಮಾನಿಗಳಿಗೂ ಎಲ್ಲೂ ಮೋಸ ಇಲ್ಲ. ಒಂದು ತುಂಬಾ ಅದ್ಭುತವಾದ ಕಥೆನ ಹೇಳಿರೋ ರೀತಿ ಇದೆಯಲ್ಲ, ಅಂದ್ರೆ ಕತೆ ಒಂಥರ ಸ್ಟಾರ್ಟಿಂಗ್ ಏನು ಸಿಂಪಲ್ ಕತೆ ಅನ್ಸುತ್ತೆ, ಆ ಸಿಂಪಲ್ ಕಥೆನ ಅಷ್ಟು ಸ್ವೀಟ್ ಆಗಿ ಹೇಳಿದಾರಲ್ಲ, ಅದಕ್ಕೆ ಅವ್ರಿಗೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳೋದು ಸಾಲದು ಅಂತ ಹೇಳ್ತಾ ಇನ್ನು ಅತಿಯಾಗಿ ಏನು ಹೇಳಕ್ಕಾಗಲ್ಲ. ಸೊ ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ಶಿವಣ್ಣಂದು ಲಾಸ್ಟ್ 20 ಮಿನಿಟ್ಸ್ ಇದೆ ಅಂದ್ರೆ ಕ್ಲೈಮ್ಯಾಕ್ಸ್, ಶಿವಣ್ಣಂದು ಆಕ್ಟಿಂಗ್ ಮಾತ್ರ ತುಂಬಾನೇ ಅದ್ಭುತ. ಅದನ್ನ ಈಗ ಕೆಲವೊಂದು ಮೀಡಿಯಾಗಳಲ್ಲಿ ನೋಡಿದ್ದೆ, ಸಿನಿಮಾನ ಲಾಸ್ಟ್ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಸಿನಿಮಾ ನೋಡಿದೆ ಅನ್ನೋದೆಲ್ಲ ಇದೆ. ಅಂದ್ರೆ ಅದು ಏನ್ ಕಾರಣಕ್ಕೆ, ಏನಿದೆ ಸಿನಿಮಾದಲ್ಲಿ ಅನ್ನೋದನ್ನ ಸಿನಿಮಾ ನೋಡಿದ್ರೆ ನಿಜಕ್ಕೂ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಕಡೆಯದಾಗಿ ನಿಜಕ್ಕೂ ಒಂದು ಅದ್ಭುತ ವಾಚಬಲ್ ಕನ್ನಡ ಸಿನಿಮಾ, ಫ್ಯಾಮಿಲಿ ಸಮೇತ ನೋಡುವಂತ ಸಿನಿಮಾ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.